Hello everyone, I'm Nandini, working as Assistant Professor in the Department of Commerce at Government First Grade College for Women's, Tumkur. Dear student, in this video, I'm discussing about cost analysis, which is coming under our Tumkur University second semester BCom subject Market Behavior and Cost Analysis. ನಮ್ಮ ತುಮಕೂರು ಯೂನಿವರ್ಸಿಟಿ ಸೆಕೆಂಡ್ ಸೆಮಿಸ್ಟರ್ ಬಿ ಕಾಮ್ನಲ್ಲಿ ಇರುವಂತಹ ಮಾರ್ಕೆಟ್ ಬಿಹೇವಿಯರ್ ಅಂಡ್ ಕಾಸ್ಟ್ ಅನಾಲಿಸಿಸ್ ಸಬ್ಜೆಕ್ಟಲ್ಲಿ ಬರೋ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕಾಸ್ಟ್ ಅನಾಲಿಸಿಸ್ ಬಗ್ಗೆ ನಾನು ಸೆಕೆಂಡ್ ವಿಡಿಯೋನ ಮಾಡ್ತಾ ಇದ್ದೀನಿ. And in my first video or in the previous video, I discussed about what is cost and what are the concept of cost. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಕಾಸ್ಟ್ ಅಂತ ಅಂದರೆ ಏನು, ಹಾಗೆಯೇ ನಮ್ಮ ಸಿಲೆಬಸ್ಸಲ್ಲಿ ಇರುವಂತಹ ಕಾಸ್ಟ್ ಕಾನ್ಸೆಪ್ಟ್ ಅಥವಾ ಕಾಸ್ಟ್ ಕ್ಲಾಸಿಫಿಕೇಶನ್ ಯಾವುದು ಅಂತ ನೋಡಿದ್ವಿ. ಅದರದ್ದು ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗೆಯೇ ಈ ಒಂದು ಚಾಪ್ಟರಲ್ಲಿ ಇರುವಂತಹ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡಬೇಕು ಅಂತ ಅಂದರೆ ಈ ಒಂದು ವಿಡಿಯೋದಲ್ಲಿ ಮಾಡಿರುವಂತಹ ಥಿಯರಿ ಕಾನ್ಸೆಪ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಬೇಸ್ಡ್ ಆನ್ ದೀಸ್ ಥಿಯರಿ ಕಾನ್ಸೆಪ್ಟ್ ಓನ್ಲಿ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಇದರಲ್ಲಿ ಇರುವಂತಹ ಥಿಯರಿ ಪ್ರಾಬ್ಲಮ್ಸನ್ನು ಬೇಸಾಗಿಟ್ಕೊಂಡು ಮತ್ತು ಇದರಲ್ಲಿ ಇರುವಂತಹ ಫಾರ್ಮುಲಾಸ್ನ ಬೇಸಾಗಿಟ್ಕೊಂಡೆ ನಾವು ಸೊಲ್ಯೂಷನ್ಸನ್ನು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಲೆಟಸ್ ನೋ ಆರ್ ಲೆಟಸ್ ಸಿ ವಾಟ್ ಈಸ್ ಟೋಟಲ್ ಕಾಸ್ಟ್. ಟೋಟಲ್ ಕಾಸ್ಟ್ ಅಂತಂದರೆ ಫಸ್ಟ್ ಏನು ಅಂತ ನೋಡೋಣ. ಕಾಸ್ಟ್ ಅಂತಂದರೆ ನಮ್ಗೆ ಈಗ ಆಲ್ರೆಡಿ ಗೊತ್ತಿದೆ, ಅದನ್ನು ನಾವು ಫಸ್ಟ್ ವಿಡಿಯೋದಲ್ಲಿ ನೋಡಿದ್ದೀವಿ. ಕಾಸ್ಟ್ ಈಸ್ ನಥಿಂಗ್ ಬಟ್ all the monetary expenses which is incurred in order to produce a particular number of product or rendering a particular variety of service. ಒಂದು ಸರ್ವಿಸಸ್ನ ಪ್ರೊವೈಡ್ ಮಾಡೋದಕ್ಕೆ ಅಥವಾ ಪ್ರಾಡಕ್ಟನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಇನ್ಕರ್ಡ್ ಆಗುವಂತಹ ಎಲ್ಲ ಮಾನಿಟರಿ ಎಕ್ಸ್ಪೆನ್ಸಸ್ನ ನಾವು ಕಾಸ್ಟ್ ಅಂತ ಹೇಳ್ತೀವಿ. ಹಾಗಾದರೆ ಟೋಟಲ್ ಕಾಸ್ಟ್ ಅಂದರೆ ಏನು ಅಂತ ನೋಡೋಣ. ಟೋಟಲ್ ಕಾಸ್ಟ್ ರೆಫರ್ಸ್ ಟು ದ ಆಕ್ಚುಯಲ್ ಕಾಸ್ಟ್ ದಟ್ ಮಸ್ಟ್ ಬಿ ಇನ್ಕರ್ಡ್ ಟು ಪ್ರೊಡ್ಯೂಸ್ ಎ ಗಿವನ್ ಕ್ವಾಂಟಿಟಿ ಆಫ್ ಔಟ್ಪುಟ್. ಒಂದು ಗಿವನ್ ಕ್ವಾಂಟಿಟಿ ಆಫ್ ಔಟ್ಪುಟ್ ಅಥವಾ ಒಂದಿಷ್ಟು ನಂಬರ್ ಆಫ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ನಂಬರ್ ಆಫ್ ಔಟ್ಪುಟ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನಮಗೆ ಆಕ್ಚುಯಲ್ ಕಾಸ್ಟು, ನೋಷನಲ್ ಕಾಸ್ಟ್ ಅಂತಲೂ ಇರುತ್ತೆ, ಆಕ್ಚುಯಲ್ ಕಾಸ್ಟ್ ಅಂತಲೂ ಇರುತ್ತೆ. ನೋಷನಲ್ ಅಂತಂದರೆ ಇಟ್ ಮೇ ಬಿ ಎಸ್ಟಿಮೇಟೆಡ್, ಆಕ್ಚುಯಲ್ ಕಾಸ್ಟ್ ಅಂತ ಅಂದರೆ ಆಕ್ಚುಲಿ ಇನ್ಕರ್ಡ್ ಆಗಿರುವಂತಹ ಕಾಸ್ಟ್. ಟೋಟಲ್ ಎಷ್ಟು ಆಗಿದೆ ಅದನ್ನು ನಾವಿಲ್ಲಿ ಟೋಟಲ್ ಕಾಸ್ಟ್ ಅಂತ ಹೇಳ್ತೀವಿ. ದಿಸ್ ಟೋಟಲ್ ಕಾಸ್ಟ್ ಕಂಪೋಸ್ಡ್ ಟು ಮೇಜರ್ ಎಲಿಮೆಂಟ್. ಈ ಒಂದು ಟೋಟಲ್ ಕಾಸ್ಟಲ್ಲಿ ನಮಗೆ ಎರಡು ಮೇಜರ್ ಎಲಿಮೆಂಟ್ ಇದೆ. ಫಸ್ಟ್ ಒನ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಆ್ಯಂಡ್ ದ ಸೆಕೆಂಡ್ ಒನ್ ಟೋಟಲ್ ವೇರಿಯಬಲ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟ್ ಅಂತ ಅಂದರೆ ಏನು, ವೇರಿಯಬಲ್ ಕಾಸ್ಟ್ ಅಂದರೆ ಏನು ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಇನ್ ಡೀಟೇಲ್ಡ್ ಆಗಿ ಹೇಳಿದ್ದೆ. ಹಾಗಾಗಿ ನಿಮಗೆ ಅಲ್ಲಿ ಕ್ಲಿಯರಾಗಿ ಅರ್ಥ ಆಗಿರುತ್ತೆ. ಇಲ್ಲಿ ನಾನು ಅದನ್ನು ಬ್ರೀಫಾಗಿ ಹೇಳ್ತಾ ಹೋಗ್ತೀನಿ. ಓಕೆ, ನಮಗೆ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡಬೇಕಾದ್ರೆ ಟೋಟಲ್ ಕಾಸ್ಟನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಅಂದರೆ ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಆ್ಯಂಡ್ ಟೋಟಲ್ ವೇರಿಯಬಲ್ ಕಾಸ್ಟ್. ಇದೆರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಕಾಸ್ಟ್ ಎಷ್ಟು ಅಂತ ಸಿಗುತ್ತೆ. ಓಕೆ, ಹಾಗಾದರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂದರೆ ಏನು ಅಂತ ನೋಡೋಣ. ಟೋಟಲ್ ಫಿಕ್ಸ್ಡ್ ಕಾಸ್ಟ್ ರೆಫರ್ಸ್ ಟು ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ಫಿಕ್ಸ್ಡ್ ಅಸೆಟ್ ಆರ್ ಇನ್ಪುಟ್ಸ್. These costs are incurred even though production has been stopped temporarily. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಫಿಕ್ಸ್ಡ್ ಕಾಸ್ಟ್ ಬಗ್ಗೆ ಹೇಳಿದ್ದೆ. ಫಿಕ್ಸ್ಡ್ ಕಾಸ್ಟ್ ವಿಚ್ ಈಸ್ ರಿಮೈನ್ ಕಾನ್ಸ್ಟೆಂಟ್ ಆ್ಯಂಡ್ ಡಸಂಟ್ ವೇರಿ ಅಕಾರ್ಡಿಂಗ್ ಟು ದ ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಇಟ್ ಇನ್ಕರ್ಡ್ ಈವನ್ ಡ್ಯೂರಿಂಗ್ ದ ಝೀರೋ ಪ್ರೊಡಕ್ಷನ್. ನಾವು ಪ್ರೊಡಕ್ಷನ್ ಜಾಸ್ತಿನಾದರೂ ಮಾಡಲಿ ಕಡಿಮೆನಾದರೂ ಮಾಡಲಿ ಅಥವಾ ಪ್ರೊಡಕ್ಷನ್ನೇ ಮಾಡ್ದಲ್ಲೇ ಝೀರೋ ಪ್ರೊಡಕ್ಷನ್ ಆದರೂ ಕೂಡ ನಮಗೆ ಕೆಲವೊಂದು ಕಾಸ್ಟು ಇನ್ಕರ್ಡ್ ಆಗೇ ಆಗುತ್ತೆ ಇನ್ ಟೋಟಲಲ್ಲಿ. ಆ ಒಂದು ಇನ್ಕರ್ಡ್ ಆಗುವಂತಹ ಟೋಟಲ್ ಕಾಸ್ಟ್ ಏನಿದೆಯೋ ಅದನ್ನು ನಾವು ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳ್ತೀವಿ ಅಂತ ಹೇಳಿದ್ವಿ. ಅಂದರೆ ರೆಂಟ್ ಆಫ್ ದ ಬಿಲ್ಡಿಂಗ್ ಆಗಿರ್ಬೋದು, ಮ್ಯಾನೇಜರ್ಗೆ ಕೊಡುವಂತಹ ಸ್ಯಾಲ್ರಿ ಆಗಿರ್ಬೋದು, ಈ ಥಿಂಗ್ಸ್ ಎಲ್ಲ ಏನಿದೆ ಅಲ್ವಾ ಅದು ನಮಗೆ ಫಿಕ್ಸ್ಡ್ ಕಾಸ್ಟಿಗೆ ಎಕ್ಸಾಂಪಲ್ ಅಂತ ಕೂಡ ನಾವು ನೋಡಿದ್ವಿ. ಹಾಗಾಗಿ ಇಲ್ಲಿ ಈ ಒಂದು ಟೋಟಲ್ ಫಿಕ್ಸ್ಡ್ ಕಾಸ್ಟನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಅಂದರೆ ಟೋಟಲ್ ಕಾಸ್ಟ್ ಈಸ್ ಅ ಕಾಂಬಿನೇಷನ್ ಆಫ್ ಬೋತ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಆ್ಯಂಡ್ ಟೋಟಲ್ ವೇರಿಯಬಲ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟು ವೇರಿಯಬಲ್ ಕಾಸ್ಟು ಎರಡು ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಕಾಸ್ಟ್ ಸಿಗುತ್ತೆ. ಹಾಗಾದರೆ ಟೋಟಲ್ ಕಾಸ್ಟಲ್ಲಿ ವೇರಿಯಬಲ್ ಕಾಸ್ಟನ್ನು ಲೆಸ್ ಮಾಡಿದ್ರೆ ನಮಗೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಸಿಗುತ್ತೆ. ನೆಕ್ಸ್ಟ್ ಟೋಟಲ್ ವೇರಿಯಬಲ್ ಕಾಸ್ಟ್. ಸೊ ವೇರಿಯಬಲ್ ಕಾಸ್ಟ್ ಏನು ಹೇಳುತ್ತೆ, ಇಟ್ ವೇರಿ ಅಕಾರ್ಡಿಂಗ್ ಟು ದ ವಾಲ್ಯೂಮ್ ಆಫ್ ಪ್ರೊಡಕ್ಷನ್. ನಾವು ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ರೆ ಟೋಟಲ್ ವೇರಿಯಬಲ್ ಕಾಸ್ಟ್ ಜಾಸ್ತಿ ಆಗುತ್ತೆ. ನಾವು ಪ್ರೊಡಕ್ಷನ್ ಕಡಿಮೆ ಮಾಡಿದ್ರೆ ಇನ್ ಟೋಟಲ್ ವೇರಿಯಬಲ್ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಲೆಟ್ ಅಸ್ ಸಿ
Total variable cost includes all those expenses incurred on the variable factors like raw materials, fuel, power, etc. Variable cost may vary with the output. They are incurred only when the factor is at work. ನೋಡಿ ನಾವು ಫಿಕ್ಸ್ಡ್ ಕಾಸ್ಟ್ ಅಲ್ಲಿ ನೋಡಿದ್ವಿ, ಟೆಂಪರರಿ ಆಗಿ ನಾವು ಪ್ರೊಡಕ್ಷನ್ ಸ್ಟಾಪ್ ಮಾಡಿದ್ರು ಕೂಡ ನಮಗಲ್ಲಿ ಫಿಕ್ಸ್ಡ್ ಕಾಸ್ಟ್ ಅರೈಸ್ ಆಗುತ್ತೆ ಅಂತ, ಮತ್ತೆ ಅದು ವೇರಿಯೇಷನ್ಸ್ ಹಾಕೋದಿಲ್ಲ, ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತೆ. ಆದರೆ ವೇರಿಯಬಲ್ ಕಾಸ್ಟ್ ಏನಾಗುತ್ತೆ, ಇಟ್ ಈಸ್ ವೇರಿ ಮೀನ್ಸ್ ಚೇಂಜಸ್ ಆಗ್ತಾ ಹೋಗುತ್ತೆ. ಚೇಂಜಸ್ ಅಂತ ಅಂದರೆ ಪ್ರೊಡಕ್ಷನ್ ಜಾಸ್ತಿ ಆದರೆ ವೇರಿಯಬಲ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಕಡಿಮೆ ಮಾಡಿದ್ರೆ ನಾವು ಟೋಟಲ್ ವೇರಿಯಬಲ್ ಕಾಸ್ಟ್ ಕೂಡ ನಮಗಿಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಎಕ್ಸಾಂಪಲ್ ಅಂತಂದರೆ ಮೆಟೀರಿಯಲ್. ಇವಾಗ ನಾನು ಜಾಸ್ತಿ ಪ್ರೊಡಕ್ಷನ್ ಮಾಡಬೇಕಾದ್ರೆ ಮೆಟೀರಿಯಲ್ ಜಾಸ್ತಿ ಪರ್ಚೇಸ್ ಮಾಡಿದ್ರೆ ನಮಗಲ್ಲಿ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಹಾಗೆಯೇ ಫ್ಯೂಯಲ್ ಪವರು ಕೂಡ ಎಷ್ಟು ಪ್ರೊಡಕ್ಷನ್ ಮಾಡ್ತೀವೋ ಆ ಬೇಸಿಸ್ ಮೇಲೆ ಅದು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಒನ್ ಥಿಂಗ್ ಅಬ್ಸರ್ವ್ ಮಾಡಿ, ದೇ ಆರ್ ಇನ್ಕರ್ಡ್ ಓನ್ಲಿ ಒನ್ ದ ಫ್ಯಾಕ್ಟರ್ ಈಸ್ ಅಟ್ ವರ್ಕ್. ನಾವೇನಾದರೂ ಪ್ರೊಡಕ್ಷನನ್ನು ಸ್ಟಾಪ್ ಮಾಡಿದ್ದೀವಿ ಅಂತ ಅಂದರೆ ಅಂಥ ಸಿಚುವೇಶನ್ಸಲ್ಲಿ ನಮಗೆ ವೇರಿಯಬಲ್ ಕಾಸ್ಟ್ ಇನ್ಕರ್ಡ್ ಆಗೋದಿಲ್ಲ. ಇದು ಇನ್ಕರ್ಡ್ ಆಗೋದು ಫ್ಯಾಕ್ಟ್ರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ವರ್ಕ್ ರನ್ ಆಗ್ತಾ ಇದ್ರೆ ಮಾತ್ರ. ಓಕೆ, ಇದಕ್ಕೆ ರಿಲೆವೆಂಟ್ ಫಾರ್ಮುಲಾ ನೋಡೋಣ. ಟೋಟಲ್ ವೇರಿಯಬಲ್ ಕಾಸ್ಟ್ ಈಕ್ವಲ್ಸ್ ಟೋಟಲ್ ಕಾಸ್ಟ್ ಮೈನಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್. ಟೋಟಲ್ ವೇರಿಯಬಲ್ ಕಾಸ್ಟ್ ಬೇಕು ಅಂತಂದ್ರೆ ನಮಗೆ ಟೋಟಲ್ ಕಾಸ್ಟಲ್ಲಿ ಟೋಟಲ್ ಫಿಕ್ಸ್ಡ್ ಕಾಸ್ಟನ್ನು ಲೆಸ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಟೋಟಲ್ ವೇರಿಯಬಲ್ ಕಾಸ್ಟ್. ನೆಕ್ಸ್ಟ್, ಆವರೇಜ್ ಕಾಸ್ಟ್ ಆರ್ ಆವರೇಜ್ ಟೋಟಲ್ ಕಾಸ್ಟ್. ಆವರೇಜ್ ಕಾಸ್ಟ್ ಈಸ್ ಟೋಟಲ್ ಕಾಸ್ಟ್ divided by number of units produced. ಓಕೆ, ಆವರೇಜ್ ಕಾಸ್ಟ್ ಬೇಕು ಅಂತ ಅಂದರೆ ನಮಗೆ ಏನು ಟೋಟಲ್ ಕಾಸ್ಟ್ ಬಂದಿರುತ್ತೋ, ಟೋಟಲ್ ಕಾಸ್ಟ್ ಇಸ್ ಅ ಕಾಂಬಿನೇಷನ್ ಆಫ್ ಬೋತ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಆ್ಯಂಡ್ ಟೋಟಲ್ ವೇರಿಯಬಲ್ ಕಾಸ್ಟ್. ಆ ಎರಡು ಕಾಂಬಿನೇಷನು ನಮಗೆ ಟೋಟಲ್ ಕಾಸ್ಟ್ ಆಗಿರುತ್ತೆ. ಈ ಒಂದು ಟೋಟಲ್ ಕಾಸ್ಟನ್ನ ನಾವು ಎಷ್ಟು ನಂಬರ್ ಆಫ್ ಯೂನಿಟ್ಸನ್ನ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಇನ್ಕರ್ಡ್ ಆಗಿರುತ್ತೆ ಅಥವಾ ಎಷ್ಟು ನಂಬರ್ ಆಫ್ ಯೂನಿಟ್ಸನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವೋ ಅದರಿಂದ ಡಿವೈಡ್ ಮಾಡಿದ್ರೆ ಬರುವಂತಹ ರಿಸಲ್ಟ್ ಏನಿರುತ್ತೋ ಅದು ನಮಗಿಲ್ಲಿ ಆವರೇಜ್ ಟೋಟಲ್ ಕಾಸ್ಟ್ ಅಥವಾ ಆವರೇಜ್ ಕಾಸ್ಟ್ ಆಗಿರುತ್ತೆ. ಓಕೆ ನೋಡಿ, ಆವರೇಜ್ ಕಾಸ್ಟ್ ಈಸ್ ಒಬ್ಟೈನ್ಡ್ ಬೈ ಆಡಿಂಗ್ ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಆ್ಯಂಡ್ ಆವರೇಜ್ ವೇರಿಯಬಲ್ ಕಾಸ್ಟ್. ಎರಡೂ ರೀತಿನಲ್ಲೂ ಕೂಡ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಈ ಫಾರ್ಮುಲಾನಾದರೂ ಯೂಸ್ ಮಾಡ್ಬೋದು, ಈ ಫಾರ್ಮುಲಾನಾದರೂ ಯೂಸ್ ಮಾಡ್ಬೋದು. ಈ ಫಾರ್ಮುಲಾದಲ್ಲಿ ಏನು ಹೇಳ್ತಾರೆ, ಆವರೇಜ್ ಕಾಸ್ಟ್ ಈಕ್ವಲ್ಸ್ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್, ಕ್ಯೂ ಮೀನ್ಸ್ ಕ್ವಾಂಟಿಟಿ ಅಥವಾ ಎಷ್ಟು ನಂಬರ್ ಆಫ್ ಯೂನಿಟ್ಸನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವೋ ಅದರಿಂದ ಡಿವೈಡ್ ಮಾಡಿದ್ರು ಕೂಡ ನಮಗೆ ಆವರೇಜ್ ಕಾಸ್ಟ್ ಸಿಗುತ್ತೆ. ಇಲ್ಲ ಅಂತ ಅಂದರೆ ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಮತ್ತು ಆವರೇಜ್ ವೇರಿಯಬಲ್ ಕಾಸ್ಟ್ ಇದೆರಡನ್ನೂ ಕೂಡ ಆ್ಯಡ್ ಮಾಡಿದ್ರು ನಮಗೆ ಆವರೇಜ್ ಕಾಸ್ಟ್ ಎಷ್ಟು ಅಂತ ಸಿಗುತ್ತೆ. ನೆಕ್ಸ್ಟ್, ಆವರೇಜ್ ಫಿಕ್ಸ್ಡ್ ಕಾಸ್ಟ್. ಓಕೆ, ಆವರೇಜ್ ಫಿಕ್ಸ್ಡ್ ಕಾಸ್ಟನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಈಸ್ ದ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ದ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್. ಇವಾಗ ನಮಗೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಅಂತ ಗೊತ್ತಿರುತ್ತೆ ಅಲ್ವಾ. ಸೊ ಹಾಗಾಗಿ ಟೋಟಲ್ ಫಿಕ್ಸ್ಡ್ ಕಾಸ್ಟನ್ನು ಎಷ್ಟು ಯೂನಿಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವೋ ಆ ನಂಬರ್ ಆಫ್ ಯೂನಿಟ್ಸ್ ಅಥವಾ ಕ್ವಾಂಟಿಟೀಸ್ ಇಂದ ನಾವು ಡಿವೈಡ್ ಮಾಡಿದ್ರೆ ನಮಗೆ ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಸಿಗುತ್ತೆ. ಓಕೆ, ಸೊ ಇಲ್ಲಿ ಎರಡಿದೆ, ಎರಡರಲ್ಲಿ ಯಾವ ಫಾರ್ಮುಲಾ ಬೇಕಾದರೂ ಯೂಸ್ ಮಾಡ್ಬೋದು. ಫಸ್ಟ್ ಒನ್, ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಈಕ್ವಲ್ಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಆರ್ ಕ್ವಾಂಟಿಟಿ. ಅಥವಾ ಇನ್ನೊಂದು ಫಾರ್ಮುಲಾ ಅಂದರೆ ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಈಕ್ವಲ್ಸ್ ಆವರೇಜ್ ಕಾಸ್ಟ್ ಮೈನಸ್ ಆವರೇಜ್ ವೇರಿಯಬಲ್ ಕಾಸ್ಟ್. ಆವರೇಜ್ ಕಾಸ್ಟಲ್ಲಿ ಆವರೇಜ್ ವೇರಿಯಬಲ್ ಕಾಸ್ಟನ್ನು ಲೆಸ್ ಮಾಡ್ಬೋದು, ಆವಾಗಲೂ ನಮಗೆ ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಅಂತ ಸಿಗುತ್ತೆ. ಇಲ್ಲ ಟೋಟಲ್ ಫಿಕ್ಸ್ಡ್ ಕಾಸ್ಟನ್ನು ನಾವು ನಂಬರ್ ಆಫ್ ಯೂನಿಟ್ಸ್ ಅಥವಾ ಕ್ವಾಂಟಿಟಿಯಿಂದ ಡಿವೈಡ್ ಮಾಡಿದ್ರು ಕೂಡ ನಮಗೆ ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಅಂತ ಸಿಗುತ್ತೆ. ನೆಕ್ಸ್ಟ್, ಆವರೇಜ್ ವೇರಿಯಬಲ್ ಕಾಸ್ಟ್. ಓಕೆ, ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಅಂದರೆ ಟೋಟಲ್ ವೇರಿಯಬಲ್ ಕಾಸ್ಟ್ ಏನಿರುತ್ತಲ್ಲ ಆ ಟೋಟಲ್ ವೇರಿಯಬಲ್ ಕಾಸ್ಟನ್ನು ನಂಬರ್ ಆಫ್ ಯೂನಿಟ್ಸ್ ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ ಅಥವಾ ಎಷ್ಟು ಕ್ವಾಂಟಿಟೀಸ್ ಇರುತ್ತೋ ಅದರಿಂದ ಡಿವೈಡ್ ಮಾಡಿದ್ರೆ ನಮಗೆ ಆವರೇಜ್ ವೇರಿಯಬಲ್ ಕಾಸ್ಟ್ ಸಿಗುತ್ತೆ. ಓಕೆ, ಇಲ್ಲೂ ಕೂಡ ಎರಡು ಫಾರ್ಮುಲಾ ಇದೆ, ಯಾವುದನ್ನ ಬೇಕಾದರೂ ಯೂಸ್ ಮಾಡ್ಬೋದು. ಟೋಟಲ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಆರ್ ಕ್ವಾಂಟಿಟಿ ಅಥವಾ ಆವರೇಜ್ ವೇರಿಯಬಲ್ ಕಾಸ್ಟ್ ಈಕ್ವಲ್ಸ್ ಆವರೇಜ್ ಕಾಸ್ಟ್ ಮೈನಸ್ ಆವರೇಜ್ ಫಿಕ್ಸ್ಡ್ ಕಾಸ್ಟ್. ದೆನ್ ಮಾರ್ಜಿನಲ್ ಕಾಸ್ಟ್. ಓಕೆ, ಮಾರ್ಜಿನಲ್ ಕಾಸ್ಟ್ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್.
ಹಾಗಂದರೆ ಏನು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಇನ್ಕ್ರಿಮೆಂಟಲ್ ಕಾಸ್ಟ್ ಹೇಳಬೇಕಾದ್ರೆ ಹೇಳಿದೆ. ಆ ಒಂದು ಇನ್ಕ್ರಿಮೆಂಟಲ್ ಕಾಸ್ಟು ಮತ್ತು ಮಾರ್ಜಿನಲ್ ಕಾಸ್ಟಿಗೂ ಎರಡಕ್ಕೂ ಇರುವಂತಹ ಮೇಜರ್ ಡಿಫ್ರೆನ್ಸ್ ಏನು ಅಂತ ಅಂದರೆ, ಮಾರ್ಜಿನಲ್ ಕಾಸ್ಟಲ್ಲಿ ನಾವು ಒಂದು ಅಡಿಷನಲ್ ಔಟ್ಪುಟ್ಟು ಎಕ್ಸ್ಟ್ರಾ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಎಷ್ಟು ಕಾಸ್ಟ್ ಇನ್ಕರ್ಡ್ ಆಗುತ್ತೆ ಅಂತ ಸಿಂಗಲ್ ಯೂನಿಟಲ್ಲಿ ನೋಡ್ಕೊಳ್ತಾ ಹೋಗ್ತೀವಿ. ಬಟ್ ಇನ್ಕ್ರಿಮೆಂಟಲ್ ಕಾಸ್ಟಲ್ಲಿ ನಾವು ಅಡಿಷನಲ್ ಆಗಿ ಒಂದು ಬ್ಯಾಚಲ್ಲಿ ಎಷ್ಟು ನಂಬರ್ ಆಫ್ ಕ್ವಾಂಟಿಟಿ ಔಟ್ಪುಟ್ಟು ನಮಗಲ್ಲಿ ಜಾಸ್ತಿ ಅಥವಾ ಕಡಿಮೆ ಆಗಿದೆ, ಜಾಸ್ತಿ ಆಗಿದೆ ಅನ್ನೋದನ್ನ ನಾವಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಸಿಂಪಲ್ ಆಗಿ ಇಲ್ಲಿ ಮಾರ್ಜಿನಲ್ ಕಾಸ್ಟ್ ಅಂತ ಅಂದರೆ ಏನು, ಅದಕ್ಕೆ ರಿಲೆವೆಂಟ್ ಫಾರ್ಮುಲಾ ಏನು ಅಂತ ನೋಡ್ಕೊಳ್ತಾ ಹೋಗೋಣ. Marginal cost is the addition to the total cost caused by producing one more unit of output. ಒಂದು ಅಡಿಷನಲ್ ಔಟ್ಪುಟ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಎಷ್ಟು ಕಾಸ್ಟ್ ಜಾಸ್ತಿ ಆಗುತ್ತೋ ಅದನ್ನು ನಾವು ಮಾರ್ಜಿನಲ್ ಕಾಸ್ಟ್ ಅಂತ ಹೇಳ್ತೀವಿ. ಓಕೆ, ಇದು ಅದಕ್ಕೆ ರಿಲೆವೆಂಟ್ ಫಾರ್ಮುಲಾ. ಸೊ ಮಾರ್ಜಿನಲ್ ಕಾಸ್ಟ್ ಈಕ್ವಲ್ಸ್ ಚೇಂಜ್ ಇನ್ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಕ್ವಾಂಟಿಟಿ. ಈಗ 1/1 ನಾವು ನೋಡ್ತಾ ಹೋಗಬೇಕಾದ್ರೆ ಅಡಿಷನಲ್ ಆಗಿ ಸೊ ಎಷ್ಟೆಷ್ಟು ಜಾಸ್ತಿ ಆಗಿದೆ ಇದು, ಹಾಗಾಗಿ ಎಷ್ಟು ಚೇಂಜಸ್ ಆಗಿದೆ, ಆ ಒಂದು ಚೇಂಜಸ್ ಟೋಟಲ್ ಕಾಸ್ಟನ್ನು ನಾವು ಎಷ್ಟು ನಂಬರ್ ಆಫ್ ಯೂನಿಟ್ಸ್ ಎಕ್ಸ್ಟ್ರಾ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ ಅಥವಾ ಅಡಿಷನಲ್ ಯೂನಿಟ್ಸನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವೋ ಅದರಿಂದ ಡಿವೈಡ್ ಮಾಡಿದ್ರೆ ನಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಇಲ್ಲಿವರೆಗೂ ನಾವು ಏನು ನೋಡಿದ್ದೀವೋ ಅದರದ್ದು ಕಂಪ್ಲೀಟ್ ಫಾರ್ಮುಲಾಸ್ ಇಲ್ಲಿದೆ. ಸೊ ಈ ಒಂದು ಕಂಪ್ಲೀಟ್ ಫಾರ್ಮುಲಾಸು ನಮಗೆ ಪ್ರಾಬ್ಲಮ್ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ಫಾರ್ಮುಲಾಸ್ ಎಲ್ಲ ಮತ್ತೊಂದ್ಸಲಿ ಎಕ್ಸ್ಪ್ಲೈನ್ ಮಾಡಿ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ.